ಎಲ್ರಿಗೂ ನಮಸ್ಕಾರ. ಐಗಾಟ್ ಕರ್ಮಯೋಗಿ ವೆಬ್ಸೈಟ್ಗೆ ಲಾಗಿನ್ ಆಗಲಿಕ್ಕೆ ಒಂದಿಷ್ಟು ಟೆಕ್ನಿಕಲ್ ಎರರ್ಸ್ ಬರ್ತಿದೆ. ಕೆಲವರು ಪ್ಲೇಸ್ಟೋರ್ನಲ್ಲಿ ಐಗಾಟ್ ಕರ್ಮಯೋಗಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ತಾವು ಲಾಗಿನ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ. ಅಲ್ಲಿ ಒಂದಿಷ್ಟು ಲಾಗಿನ್ ಆಗಬೇಕಾದ್ರೆ ಸಮಸ್ಯೆಗಳು ಬರ್ತದೆ. ತುಂಬ ಈಸಿಯಾಗಿ ನೀವು ಬ್ರೌಸರ್ ಮೂಲಕ ಹೋದರೆ ತುಂಬ ಈಸಿಯಾಗಿ ಲಾಗಿನ್ ಆಗುತ್ತೆ. ಹೇಗೆ ಅನ್ನೋದನ್ನು ನಾವು ನೋಡೋಣ. ಹಾಗೆಯೇ ಲ್ಯಾಂಗ್ವೇಜನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಯಾವ್ಯಾವ ಕೋರ್ಸ್ಗಳನ್ನು ಓದಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದು ತುಂಬ ಕಂಪಲ್ಸರಿ. ಪ್ರತಿ ನೌಕರರು ಕೂಡ ತಮ್ಮ ತಮ್ಮ ಇಲಾಖೆಗೆ ಸೂಚಿಸಿದಂತಹ ಕೋರ್ಸ್ಗಳನ್ನು ಅಧ್ಯಯನ ಮಾಡಿ ಸರ್ಟಿಫಿಕೇಟನ್ನು ಪಡಿಲೇಬೇಕು. ಇದಕ್ಕೆ ಸಾಧನಾ ಸಪ್ತಾಹ ಅಂತ ಹೇಳಿ ಕೂಡ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಇದು ತುಂಬ ಮುಖ್ಯ ಆದದ್ದು. ಈಗ ಲಾಗಿನ್ ಹೇಗೆ ಆಗಬೇಕು ಅನ್ನೋದನ್ನು ನೋಡೋಣ. ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗಿ, ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ ಐಗಾಟ್ ಕರ್ಮಯೋಗಿ ಅಂತ ಹೇಳಿ ಟೈಪ್ ಮಾಡಿ. ಐಗಾಟ್ ಕರ್ಮಯೋಗಿ ಅಂತ ನೀವು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸಾಕಷ್ಟು ನಿಮಗೆ ಲಿಂಕ್ಸ್ ಕಾಣಿಸುತ್ತೆ. ಇದರಲ್ಲಿ ಐಗಾಟ್ ಪೋರ್ಟಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಐಗಾಟ್ ಪೋರ್ಟಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಲಾಗಿನ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಪೇಜ್ ಬರ್ತದೆ. ಇಲ್ಲಿ ನೋಡಿ, ಎರಡು ಆಪ್ಷನ್ಸ್ ಇದೆ, ಲಾಗಿನ್ ವಿತ್ ಪಾಸ್ವರ್ಡು, ಲಾಗಿನ್ ವಿತ್ OTP ಅಂತ. ಲಾಗಿನ್ ವಿತ್ OTP ತೊಗೊಳ್ಳಿ. ಇಲ್ಲಿ ಫೋನ್ ನಂಬರ್ ಹಾಕಬೇಕು. ಈ ಫೋನ್ ನಂಬರು ನಿಮ್ಮ HRMSಗೆ ಫೀಡ್ ಆಗಿರಬೇಕು. ಹಾಗೆ ನಿಮ್ಮ KGID ನಂಬರ್ಗೆ ಇದು ಲಿಂಕ್ ಆಗಿರಬೇಕು. ಸೊ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ರಿಕ್ವೆಸ್ಟ್ OTP ಮೇಲೆ ನೀವು ಕ್ಲಿಕ್ ಮಾಡಿ. ಸೊ OTP ಬಂದು ನಿಮಗೆ ಮೆಸೇಜಲ್ಲಿ ಬಂದಿರುತ್ತೆ. ಸೊ ಈ OTPಯನ್ನು ನೀವು ಈ ಬಾಕ್ಸ್ಗೆ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನೀವೇನು ಮಾಡ್ತೀರಾ, ಈ ಪೋರ್ಟಲ್ಗೆ ಈಸಿಯಾಗಿ ಲಾಗಿನ್ ಆಗ್ತೀರಾ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಒಂದು ವೇಳೆ ನಿಮಗೆ ಫೋನ್ ನಂಬರ್ ಹಾಕಿ ಕೂಡ ನಿಮಗೆ ಏನಾದರೂ ಮೆಸೇಜಲ್ಲಿ OTP ಬರ್ತಿಲ್ಲ ಅಂತ ಹೇಳಿದ್ರೆ, ಸೊ ನೀವೇನು ಮಾಡಬೇಕು, ನಿಮ್ಮ BO ಆಫೀಸ್ಗೆ ಹೋಗಿ ನಿಮ್ಮ ವಿಷಯ ನಿರ್ವಾಹಕರನ್ನು ಕಂಡು ಅಲ್ಲಿ ನಿಮ್ಮ HRMS ಅಲ್ಲಿ ಏನು ನಂಬರ್ ಫೀಡ್ ಆಗಿರ್ತದೆ ಒಂದ್ಸಲ ಚೆಕ್ ಮಾಡಿಸಿ. ಅದನ್ನು ತಾವು ಅಪ್ಡೇಟ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಏನು OTP ಮೆಸೇಜಲ್ಲಿ ಬರ್ತದೆ. ಸೊ ಹೀಗೆ ಲಾಗಿನ್ ಆದಮೇಲೆ ಇಲ್ಲಿ ನಿಮ್ಮದು ಪ್ರೊಫೈಲ್ ಅಪ್ಡೇಟ್ ಕೇಳುತ್ತೆ. ನೋಡಿ, ಇಲ್ಲಿ ಪ್ರೊಫೈಲ್ ಅಪ್ಡೇಟ್ ಇದೆ. ಈ ಥರ ಗ್ರೀನ್ ಕಲರಲ್ಲಿ ಬಂದಿರ್ತದೆ, ರೈಟ್ ಮಾರ್ಕ್ ಆಗಿರುತ್ತೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯೂ ಪ್ರೊಫೈಲ್ ಅಂತ ಬರ್ತದೆ. ಈ ವ್ಯೂ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಸಬಿ ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ. ನೋಡಿ, ಸೊ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ. ಏನಾದರೂ ಚೇಂಜಸ್ ಇದ್ದರೆ ನೀವಿಲ್ಲಿ ಚೇಂಜನ್ನು ನೀವು ಮಾಡ್ಕೊಳ್ಳಿಕ್ಕೂ ಇಲ್ಲಿ ಅವಕಾಶ ಇದೆ. ಸೊ ನೋಡಿ, ಇಲ್ಲಿ ಎಲ್ಲ ಪೆನ್ಸಿಲ್ ಮಾರ್ಕ್ ಇರ್ತದೆ. ಪೆನ್ಸಿಲ್ ಮಾರ್ಕ್ ಇರೋದ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಮಾಡ್ಬೋದು. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾದರೂ ನೀವು ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟು. ಎಲ್ಲ ಕೂಡ ಈ ಪ್ರೊಫೈಲಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಈಗ ನಾವು ಈ ಥರ ನಿಮಗೊಂದು ಪಾಪಪ್ ಪೇಜ್ ಬರ್ತಾ ಇರುತ್ತೆ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡ್ಯೂಲ್ ಇದೆ. ಆ ಮಾಡ್ಯೂಲನ್ನು ತಾವು ಓದಬೇಕು ಅಂತ ಅದು ತೋರಿಸ್ತಾ ಇರುತ್ತೆ. ಸೊ ಇದು ಆಕ್ಸೆಸ್ AI ದಕ್ಷ ಪ್ರೋಗ್ರಾಮ್ ಅಂತ ಹೇಳಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೀವು ಆ ಒಂದು ಮಾಡ್ಯೂಲ್ ಕೂಡ ನಿಮಗೆ ಸೆಲೆಕ್ಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಟೆಂಟ್ಸ್ ನಿಮಗೆ ಬರ್ತದೆ. ಅದನ್ನು ನೀವು ಓದ್ಕೊತ ಹೋಗ್ಬೋದು. ಈಗ ನಾವು ಲ್ಯಾಂಗ್ವೇಜನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾವೀಗ ನೋಡೋಣ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ನಾವೀಗ ನೋಡೋಣ. ನಿಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್, ಕನ್ನಡದಲ್ಲಿ ಮಾಡ್ಯೂಲ್ಸ್ ನಿಮಗೆ ಸಿಗುತ್ತೆ. ಕನ್ನಡದಲ್ಲಿ ಮಾಡ್ಯೂಲ್ಸನ್ನು ಹೇಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾವು ಈಗ ನೋಡೋಣ. ಪ್ರೊಫೈಲ್ ಓಪನ್ ಆಗಿದೆ. ಸೊ ಈ ರೀತಿ ನಿಮಗೆ ಬ್ಯಾಕ್ ಕೊಟ್ಟರೆ ಬ್ಯಾಕ್ ಬರ್ತೀರಾ. ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪ್ಲೋರ್ ಕಂಟೆಂಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಎಕ್ಸ್ಪ್ಲೋರ್ ಕಂಟೆಂಟ್ ಇದೆ, ಲರ್ನ್ ಇದೆ, ಡಿಸ್ಕಸ್ ಇದೆ, ಈ ರೀತಿ ಆಪ್ಷನ್ಸ್ ಇರ್ತದೆ. ಈ ಎಕ್ಸ್ಪ್ಲೋರ್ ಕಂಟೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿ.
ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ಥರ ಕೆಟಗರೀಸ್ ಓಪನ್ ಆಗುತ್ತೆ. ಒಂದು ವೇಳೆ ನಿಮಗೆ ಎಕ್ಸ್ಪ್ಲೋರ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾದರೂ 3 ಗೆರೆಗಳು ಬಂದರೆ 3 ಗೆರೆಗಳು ಎಲ್ಲಿರುತ್ತೆ ಆ ಗೆರೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಕೆಟಗರೀಸ್ ಓಪನ್ ಆಗುತ್ತೆ. ಇಲ್ಲಿ 3 ಗೆರೆಗಳಿರ್ತದೆ ಇಲ್ಲೇನೆ, ನಿಮ್ಮ ಮೊಬೈಲಲ್ಲಿ ಅದು ಕಾಣಿಸುತ್ತೆ. ಆ ಗೆರೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಕೆಟಗರೀಸ್ ಓಪನ್ ಆಗುತ್ತೆ. ಇಲ್ಲಿ ಆಲ್ ಕಂಟೆಂಟ್ಸ್ ಹಾಗೆ ಇರ್ತದೆ. ಸೊ ನೀವು ಹೀಗೆ ಸ್ವಲ್ಪ ಇದನ್ನು ಸ್ಕ್ರಾಲ್ ಮಾಡ್ಕೊಂಬಂದರೆ ನೋಡಿ, ಇಲ್ಲಿ ಲಾಂಗ್ವೇಜ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಲಾಂಗ್ವೇಜಲ್ಲಿ ಇಲ್ಲಿ ಕನ್ನಡ ಅಂತ ಹೇಳಿ ಒಂದಿರ್ತದೆ. ಆ ಕನ್ನಡ ಲ್ಯಾಂಗ್ವೇಜನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿಕೊಂಡಾಗ ಏನು ಕಂಟೆಂಟ್ಸ್ ಈಗ ಅಪ್ಲೋಡ್ ಮಾಡಿದ್ದಾರೆ ಸೊ ಅದೆಲ್ಲ ಕೂಡ ನಿಮಗೆ ಇಲ್ಲಿ ನೋಡಿ ಸಿಗುತ್ತಾ ಹೋಗುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದು ಹೇಳಿದ್ದಾರೆ, ಯಾವ್ಯಾವ ಕೋರ್ಸನ್ನು ಸ್ಟಡಿ ಮಾಡಲಿಕ್ಕೆ ಹೇಳಿದ್ದಾರೆ, ತಾವು ಆ ಕೋರ್ಸ್ಗಳನ್ನು ಸ್ಟಡಿ ಮಾಡಬಹುದು ಕನ್ನಡದಲ್ಲಿ. ಸೊ ಈಗ ನೀವು ಈಗ ಯಾವುದೋ ಒಂದು ಇದೆ, ಇದೊಂದು ವಿಡಿಯೋ, ಪೂರ್ತಿ ವಿಡಿಯೋ ಬರ್ತದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋನ ನೀವು ನೋಡ್ತೀರಾ. ಸೊ ನಿಮ್ಮ ಪ್ರೋಗ್ರೆಸ್ ಕೂಡ ಗೊತ್ತಾಗ್ತಾ ಇರುತ್ತೆ. ಸೊ ಈ ರೀತಿ ನಾವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಕೋರ್ಸ್ಗಳಿದೆ ಆ ಕೋರ್ಸ್ಗಳನ್ನು ನಾವು ಇಲ್ಲಿ ಓದಬೇಕಾಗ್ತದೆ. ಸೊ ಇಲ್ಲಿ ನೋಡಿದ್ರೆ ಪೇಜ್ 1 2 3 4 ಅಂತ ಇರ್ತದೆ. ಅಲ್ಲಿವರೆಗೂ ನೀವು ನೋಡಬಹುದು. ಅಂದರೆ ಸುಮಾರು ಮಾಡ್ಯೂಲ್ಸ್ಗಳು ಇಲ್ಲಿ ಅಪ್ಲೋಡ್ ಆಗಿರ್ತದೆ. ಅದರಲ್ಲಿ KCSR ರೂಲ್ಸ್ ಇದೆ, ಆ 3 ಮಾಡ್ಯೂಲ್ಸ್. ಅದು ಕಂಪಲ್ಸರಿ ಕರ್ನಾಟಕದ ಎಲ್ಲ ನೌಕರರು ಅದನ್ನು ಅಧ್ಯಯನ ಮಾಡಬೇಕು. ಅದಾದಮೇಲೆ ನಿಮ್ಮ ಒಂದು ಫೀಲ್ಡ್ಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೋರ್ಸ್ಗಳನ್ನು ಮಾಡಬೇಕಾಗ್ತದೆ. ಇದು ವೆರಿ ಇಂಪಾರ್ಟೆಂಟ್. ಈ ರೀತಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಎಲ್ರಿಗೂ ಧನ್ಯವಾದಗಳು.